ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆ.ಸಿ. ವೇಣುಗೋಪಾಲ್ ಅವರು ಕರೆ ಮಾಡಿದರು. ದಿಲ್ಲಿಗೆ ಬನ್ನಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟರು. ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಸಿಎಂ ದಿಲ್ಲಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು ಮತ್ತು ಅದಕ್ಕೆ ಪೂರಕವಾಗಿ ಅವರು ಫ್ಲೈಟ್ ಕೂಡ ಬುಕ್ ಮಾಡಿದರು. ಆದರೆ ಮಧ್ಯಾಹ್ನದ ನಂತರ ಮತ್ತೊಂದು ಬೆಳವಣಿಗೆ ಆಯಿತು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಫೋನ್ ಬಂತು, ನೀವು ಬನ್ನಿ ದಿಲ್ಲಿಗೆ ಅಂತ ಅವರಿಗೂ ಕೂಡ ಸೂಚನೆಯನ್ನು ಕೊಡಲಾಯಿತು. ಇನ್ನು ಇವರಿಬ್ಬರನ್ನ ಕರೆಯೋದಕ್ಕಿಂತ ಮೊದಲು 3 ದಿನದ ಹಿಂದೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯಾಗಿತ್ತು. ಕೇರಳದ ತಲೆನೋವನ್ನು ಬಗೆಹರಿಸಿದ ನಂತರ ಇದೊಂದು ಸಭೆಯಾಗಿತ್ತು. ಆ ಸಭೆಯ ಬಳಿಕ ಇಬ್ಬರನ್ನೂ ಕೂಡ ದಿಲ್ಲಿ ಕರೆಯೋಣ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ರಾಹುಲ್, ಖರ್ಗೆ, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇವರು ಈ ನಿರ್ಧಾರವನ್ನು ತೆಗೆದುಕೊಂಡರು. ಸಿಎಂ ಅನ್ನ ಮತ್ತು ಡಿ.ಸಿ.ಎಂ ಅನ್ನ ಕರೆಯೋದಕ್ಕಿಂತ ಮುಂಚೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಇವರ ಮಧ್ಯೆ ಒಂದು ಸಭೆಯಾಗಿ ಸಭೆಯ ಬಳಿಕ ಈ ಇಬ್ಬರನ್ನೂ ಕೂಡ ದಿಲ್ಲಿಗೆ ಕರೆಸ್ಕೊಳ್ಳೋಣ ಅನ್ನೋ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತು. ಆ ನಂತರ ಸಿಎಂಗೆ ಮೊದಲಿಗೆ ಫೋನ್ ಬಂತು, ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಫೋನ್ ಬಂತು. ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ ಅನ್ನುವಂಥ ಸ್ಪಷ್ಟತೆ ಇರಲಿಲ್ಲ. ಯಾಕೆಂತಂದ್ರೆ ಅವರೇ ಹೇಳಿದರು, ನನಗೆ ಕರೆದಿಲ್ಲಪ್ಪ, ಕರೆದ್ರೆ ನಾನು ಹೋಗ್ತೀನಿ ಅಂತ ಅವ್ರು ಮಾತನಾಡಿದರು ಮೀಡಿಯಾದ ಮುಂದೆ. ನಂತರ ಕರೆದರು, ಡಿ.ಕೆ. ಶಿವಕುಮಾರ್ ಕೂಡ ದಿಲ್ಲಿಗೆ ಹೊರಟರು. ಸದ್ಯ ಇಬ್ಬರೂ ನಾಯಕರು ದಿಲ್ಲಿಯಲ್ಲಿದ್ದಾರೆ. ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯ, ತಮ್ಮ ನಿವಾಸದಲ್ಲಿ, ಖಾಸಗಿ ನಿವಾಸದಲ್ಲಿ ಡಿ.ಕೆ. ಶಿವಕುಮಾರ್ ಸಹೋದರನ ಜೊತೆಗಿದ್ದಾರೆ. ಇವತ್ತಿನ ಮೀಟಿಂಗ್ 11 ಗಂಟೆಗೆ ಆಯೋಜನೆಯಾಗಿರುವುದು. 11 ಗಂಟೆಯ ಮೀಟಿಂಗ್ನಲ್ಲಿ 1 to 1 ಕರೀತಾರ, ಇಬ್ಬರನ್ನ ಜೊತೆ ಕೂರಿಸ್ಕೊಂಡು ಮೀಟಿಂಗ್ ಆಗತ್ತಾ, ಇದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಆ ಸಭೆಯಲ್ಲಿ ಯಾರೆಲ್ಲ ಇರ್ತಾರೆ? ರಾಹುಲ್ ಗಾಂಧಿ ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ಕೆ.ಸಿ. ವೇಣುಗೋಪಾಲ್ ಅವರು ಇರ್ತಾರೆ ಅನ್ನೋದು ಆಲ್ಮೋಸ್ಟ್ ಖಚಿತ ಆಗಿದೆ. ರಣದೀಪ್ ಸುರ್ಜೇವಾಲಾ ಕೂಡ ಇರಬಹುದು ಅನ್ನೋ ಸಾಧ್ಯತೆಗಳಿದ್ದಾವೆ. ಸುವರ್ಣ ನ್ಯೂಸ್ನಲ್ಲಿ ದೆಹಲಿಯ ಹೈ ವೋಲ್ಟೇಜ್ ಸಭೆಯ ಇನ್ಸೈಡ್ ಸುದ್ದಿ ಲಭ್ಯ ಆಗಿದೆ. ಮಹತ್ವದ ಸಭೆಯಾಗುತ್ತೆ. ಇಂದಿರಾ ಭವನದಲ್ಲಿ ನಡೆಯುವಂತಹ ಸಭೆ ಯಾರಿರ್ತಾರೆ? ದೆಹಲಿ ವರಿಷ್ಠರ ಸಭೆಯಲ್ಲಿ ಡಿ.ಕೆ. ಸುರೇಶ್ ಅವರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಆರಂಭದ ಸಭೆ ಅದು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್. ನಂತರ ನೆಕ್ಸ್ಟ್ ಸ್ಟೆಪ್ ಏನಾದರೂ ಹೈಕಮಾಂಡ್ ತೆಗೆದುಕೊಂಡರೆ ಅಥವಾ ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗದೇ ಇದ್ದರೆ 10th ಜನಪಥಿಗೆ ಶಿಫ್ಟ್ ಆಗಬಹುದು ಅಂತ. ಅಂದ್ರೆ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಮತ್ತೊಂದು ಸುತ್ತಿನ ಸಭೆಯಾಗಬಹುದು. ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ನಡೆಯುವಂತ ನೆಕ್ಸ್ಟ್ ಏನಾದರೂ ಸಭೆ ಆದರೆ ಪ್ರಿಯಾಂಕಾ ವಾದ್ರಾ ಕೂಡ ಇರಬಹುದು. ಸರ್ಕಾರ ರಚನೆಯಾದಾಗ ಭರವಸೆ ಕೊಡಲಾಗಿತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ಅವರ ಆಪ್ತರು, ಬೆಂಬಲಿಗರು ಹೇಳ್ತಾರೆ. ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರಿಂದ ಭರವಸೆ ಸಿಕ್ಕಿತ್ತು ಅಂತ. ಡಿ.ಕೆ. ಶಿವಕುಮಾರ್ ಅದೇ ವಿಚಾರವನ್ನ ಹಲವು ಸಂದರ್ಭದಲ್ಲಿ ಪರೋಕ್ಷವಾಗಿ ಬಹಿರಂಗ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪರಿಶ್ರಮಕ್ಕೆ ತಕ್ಕ ಫಲ ಸಿಗತ್ತೆ, ಪಟ್ಟಂತ ಕಷ್ಟಕ್ಕೆ ಸರಿಯಾದಂತ ಫಲ ಸಿಗತ್ತೆ ಅಂತೆಲ್ಲ ಮಾತನಾಡಿದ್ದಾರೆ. ಅವರ ಬೆಂಬಲಿಗರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಟ್ರೆಂಡ್ ಮಾಡ್ತಾ ಇದ್ದಾರೆ. ಈಗ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ಇದ್ದಾರೆ. ದಿಲ್ಲಿಯಲ್ಲಿ ಏನಾಗ್ತಿದೆ ಅಂತ ವಿವರಿಸೋದಕ್ಕೆ ಮಂಜುನಾಥ್ ಮತ್ತು ಕರ್ನಾಟಕದ ಡಿ.ಕೆ. ಶಿವಕುಮಾರ್ ಟೀಮ್ನಲ್ಲಿ ಏನಾಗ್ತಿದೆ ಅಂತ ವಿವರಿಸೋದಕ್ಕೆ ವಿದ್ಯಶ್ರೀ ರೆಡಿ ಇದ್ದಾರೆ. ಮಂಜುನಾಥ್, ಈಗ ಸ್ಪಷ್ಟತೆ ಸಿಗ್ತಾ ಇದೆಯಾ? ಸಭೆ ಹೆಂಗಿರುತ್ತೆ, ಯಾರ್ಯಾರು ಇರ್ತಾರೆ, ಒಟ್ಟಿಗೆ ಸಭೆನಾ, ಪ್ರತ್ಯೇಕವಾಗಿ ಸಭೆನಾ, ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ರಕ್ಷತ್, ಮೊದಲನೇದಾಗಿ ಫಸ್ಟ್ ಸಭೆ ನಡೆಯುವಂಥದ್ದು ಸಿಎಂ ಅವರ ಜೊತೆ ಅನ್ನುವಂಥದ್ದು. ಈ ತನಕವೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವಾಗ ಕರಿತೀವಿ ಅಂತ ಹೇಳಿಲ್ಲ. ಬಹುತೇಕ ಹೈಕಮಾಂಡ್ ಅನ್ನ ಕಾಲ್ ನೋಡಿದ್ರೆ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಪಡೆದ ಬಳಿಕ ಡಿ.ಸಿ.ಎಂ ಅವರನ್ನ ಕರೆಯುವಂಥ ಸಾಧ್ಯತೆ ಇದೆ, ಅವರ ಅಭಿಪ್ರಾಯವನ್ನು ಕೂಡ ಪಡೆಯುವಂಥ ಸಾಧ್ಯತೆ ಇದೆ. ಇದಕ್ಕೆ ಆಲ್ರೆಡಿ ಹೈಕಮಾಂಡ್ ಕೂಡ ಒಂದು ಎಕ್ಸಸೈಸ್ ಅನ್ನ ಮಾಡಿ ಇಟ್ಕೊಂಡಿರುವಂಥದ್ದು. ಯಾಕೆ ಯಾವಾಗ ಬರ್ತಾರೆ ಅನ್ನುವಂಥದ್ದು ಅಥವಾ ಯಾವಾಗ ನಾವು ಕರಿಬೇಕು ಅನ್ನೋದಕ್ಕೂ ಮುಂಚೆನೆ ಒಂದು ರೀತಿಯಲ್ಲಿ
ಚರ್ಚೆ ಮಾಡಿಕೊಂಡು ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕೊಡೋಣ ಕರ್ನಾಟಕ ಕಾಂಗ್ರೆಸ್ಗೆ ಅನ್ನುವಂಥ ನಿಟ್ಟಿನಲ್ಲಿ ಮೂವರು ನಾಯಕರು ತ್ರಿಮೂರ್ತಿಗಳು ಸಭೆಯನ್ನು ಕೂಡ ಮಾಡಿದರು. ಅದರ ಸಭೆಯ ಒಟ್ಟಾರೆ ಅಂತ ಅಂದರೆ ಪೂರ್ತಿಯಾಗಿ ಏನೇ ಪರಿಹಾರ ಅಥವಾ ಏನೇ ಸೊಲ್ಯೂಷನ್ ಅಂತ ನಾವು ಹೇಳುವಂಥ ಸಂದರ್ಭದಲ್ಲಿ ಅದು ರಾಹುಲ್ ಗಾಂಧಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೊನೆಗೆ ರಾಹುಲ್ ಗಾಂಧಿ ಅವರ ಹೆಗಲ ಮೇಲೆ ಹಾಕಿರುವಂಥದ್ದು ಕೂಡ. ಸೊ ಪರಿಹಾರ ಏನು ಅನ್ನುವಂಥದ್ದು ಗೊತ್ತಿರುವಂಥದ್ದು ಏಕೈಕ ವ್ಯಕ್ತಿ ರಾಹುಲ್ ಗಾಂಧಿ ಅನ್ನುವಂಥದ್ದು ಈಗ ಇರುವಂಥ AICC ಆಪ್ತ ಮೂಲಗಳು ಹೇಳ್ತಾ ಇರುವಂಥದ್ದು. ಯಾರು ಏನೇ ಹೇಳಬಹುದು ಅಥವಾ ಆ ಬಳಗ ಈ ಬಳಗ ಇನ್ನೊಂದು ಬಳಗ ಯಾವುದೇ ಬಳಗ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರಿಗೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಸೊಲ್ಯೂಷನ್ ಗೊತ್ತಿಲ್ಲ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಈವನ್ KC ವೇಣುಗೋಪಾಲ್ ಅವರ ಆಪ್ತ ಬಳಗವನ್ನು ಟಚ್ ಮಾಡಿದ್ರು ಕೂಡ ಅವರು ಹೇಳುವಂಥದ್ದು ಅಷ್ಟೇ, ಶಾಶ್ವತ ಪರಿಹಾರವನ್ನ ಮಾಡಲಿಕ್ಕೆ ಒಂದು ಸಭೆ ಅಂತೂ ಆಗಿದೆ, ಸಭೆಯಲ್ಲಿ ಚರ್ಚೆಯೂ ಕೂಡ ಆಗಿದೆ. ಆ ನಂತರವೇ ಇಬ್ಬರಿಗೂ ಕೂಡ ಸಂಘಟನಾ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಕರೆದು ಮಾತನಾಡಿರುವಂಥದ್ದು ಅಥವಾ ಬನ್ನಿ ಅಂತ ಬುಲಾವ್ ಕೊಟ್ಟಿರುವಂಥದ್ದು. ಅದಾದ ನಂತರ ಈಗ ಕರೆದಿದ್ದಾರೆ. ಇವತ್ತು ಸಭೆಯ ಒಳಗಡೆ ಹೋಗುವ ತನಕ ಅಜೆಂಡಾ ಏನು ಅಂತ ಈ ತನಕ ಅಂದ್ರೆ ಇಲ್ಲಿಗೆ ಬರೋ ತನಕ ಒಬ್ಬೊಬ್ಬರದ ಒಂದೊಂದು ರೀತಿಯ ಅಜೆಂಡಾ ಇರುವಂಥದ್ದು. CM ಅವರು ಸಂಪುಟ ಪುನರ್ರಚನೆ ಅಂತ ಇಟ್ಕೊಂಡು ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಅಲ್ಲಿ ಬಂದಿದ್ರೆ, DCM ಅವರು ನಾಯಕತ್ವದ ಬದಲಾವಣೆ ಪಾಯಿಂಟ್ ಇಟ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಇಲ್ಲಿಗೆ ಬಂದ ನಂತರ ಹೈಕಮಾಂಡ್ ಯಾವ ಸಬ್ಜೆಕ್ಟ್ ಮೇಲೆ ಓಪನ್ ಮಾಡುತ್ತೆ ಡಿಸ್ಕಷನ್ ಅನ್ನುವಂಥದ್ದೇ ಈಗ ಕುತೂಹಲ ಇರುವಂಥದ್ದು. ಬಟ್ ಎಲ್ಲ ಕಡೆ ಎರಡೂ ಕಡೆಯಲ್ಲೂ ಕೂಡ ಏನು ಕೇಳಿದ್ರು ಕೂಡ ಅದಕ್ಕೆ ಸರಿಯಾದ ಸಿದ್ಧತೆಗಳನ್ನ ಇಬ್ಬರೂ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದೆ. ರಕ್ಷತ್, ಧನ್ಯವಾದ ಮಂಜುನಾಥ್ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.